ನನ್ ರೂಮು. ಓಕೆ, ಬನ್ನಿ ನೋಡಿ ಎಂ ಎಲ್ ಎ ಮನೆ ಹೇಗಿರುತ್ತೆ ಅಂತ ಹೇಳಿ. ನಾನು ಆಕ್ಚುಲಿ ರೀಸೆಂಟ್ಲಿ ಸೆಂಟ್ರಲ್ ಮಿನಿಸ್ಟರ್ ಹೋಮ್ ಟೂರ್ ಮಾಡಿದ್ದೆ. ಅವರು ಗುಡಿಸ್ಲಲ್ಲಿ ಇದ್ರು ಅನ್ನುವಂಥದ್ದು ಆಶ್ಚರ್ಯಕರ. ಸೊ ಇದು ನೋಡಿ ಸರ್, ಏನ್ ಅನ್ಕೋಬೇಡ್ರಿ, ಕೆಲವೊಂದು ಇಷ್ಟ್ರಾಗೆ ಸ್ವಲ್ಪ ಆ, ಜಾಗ ಚಿಕ್ಕದಿದ್ದ ಸಲಗೆಲ್ಲ ಇದ್ದದ, ಆದ್ರೆ ನೀಟಾಗಿ ಮಾಡಕ್ಕಾಗಿಲ್ಲ. ಇದು ನನ್ನ ಬೆಡ್, ನಾನು ಇಲ್ಲೇ ಇರೋದು. ಇದು ಬೆಡ್ರೂಮ್ ನಂದು. ಓಕೆ, ನೋಡಿ ನಾನು ತುಂಬಾ ಜನರದ್ದು ಹೋಮ್ ಟೂರ್ ಮಾಡಿದ್ದೀನಿ, ಎಸ್ಪೆಷಲಿ ಶಾಸಕರು, ಅದರಲ್ಲೂ ಕಾರ್ಪೊರೇಟರ್ಸ್ ಗಳದ್ದು. ಮಂಚ ಅಂದ ತಕ್ಷಣ ಕಂಪ್ಲೀಟ್ ಒಂದು ರೀತಿ ಸೆಟಪ್ ತರ ಇರ್ತಾ ಇತ್ತು. ಬಟ್ ಇಲ್ಲಿ ನೋಡಿ, ಟೋಟಲಿ ನಮ್ಮ ಕ್ಯಾಮ್ರಾಮನ್ ಇನ್ನೊಂದ್ಸತಿ ನಿಮಗೆ ತೋರಿಸ್ತಾರೆ. ಇದು ಶಾಸಕರು ಇಲ್ಲಿ ಮಲ್ಕೊಳ್ಳುವಂತ ಜಾಗ. ಇದು ಮೇಡಮ್, ಯಾಕೆ ದೊಡ್ಡ ದೊಡ್ಡ ಬಂಗ್ಲೆ ಖರೀದಿ ಮಾಡಬಹುದಿತ್ತಲ್ಲ ಎಂ ಎಲ್ ಎ ಆದ್ಮೇಲೆ? ಇಲ್ಲ, ನಾನು ಬಡವಳು, ನನಗಿದೆ ದೊಡ್ಡ ಬಂಗ್ಲೆ. ಯಾಕಂತಂದ್ರೆ ನಾವು ಗುಡಿಸಲಲ್ಲಿ ಹುಟ್ಟಿದವ್ರು. ಇದು ನನಗ ಎಲ್ಲದಕ್ಕಿಂತ ದೊಡ್ಡದಂತ ಅನಿಸ್ತದ. ಇಲ್ಲೇನು ಕೊರತೆ ಇಲ್ಲ ನನಗೆ. ನನಗ ಮಲಗಕ್ಕ ನನಗೆ ಸಮಯ ಸಿಗದೆ ಒಂದ್ 3-4 ತಾಸು ಸಿಗ್ತದೆ. ರಾತ್ರಿ 11 ನಂತರ ಇಲ್ಲೇ ಇರೋದು ನಾನು. ನಮ್ಮ ಮನೆಯವರು ಎಲ್ಲರೂ ಇದ್ದೀವಿ. ಮನೆ ತುಂಬಿದ ಮನೆ ನಮ್ದು, ಯಾವತ್ತು ದೊಡ್ಡ ಕುಟುಂಬ. ನಮ್ಮ ತಮ್ಮವರು ಇವರು ತಿಮ್ರೆಡ್ಡಿ ನಾಯ್ಕ್ ಅಂತೇಳಿ ಜಾಗಟಗಲ್ದಲ್ಲಿ ಇರ್ತಾರ. ಜಾಡ್ಲದಿನ ಪಂಚಾಯತಿ ಇವ್ರ ಅತ್ತೆ ಅಧ್ಯಕ್ಷರಾಗಿದ್ರು. ಅಲ್ಲಿನೂ ಕೂಡ ನಮ್ಮ ಗೌಡ್ರು, ಬುಡ್ನಗೌಡ ಪಾಟೀಲ್ರು, ಅವರು ಎಲ್ಲರೂ ನಮ್ಮ ಒಂದು ಹಿತೈಷಿಗಳು, ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು, ಅವ್ರ ಸಹಕಾರನು ನಮ್ಗೆ ಬಹಳ. ಓಕೆ, ಸೊ ನೋಡಿ, ಇದು ಅವರ ಕೋಣೆ, ಉಳಿದುಕೊಳ್ಳುವಂತಹ ಕೋಣೆ. AC ಇಲ್ಲ, ಒಂದು ಟೇಬಲ್ ಫ್ಯಾನ್ ಇಟ್ಕೊಂಡಿದ್ದಾರೆ ಅಷ್ಟೇ. ಈ ಕಡೆ ದಯಾನಂದ್ ಈ ಕಡೆ ಬಂದ್ರೆ ಮೇ ಬಿ ಕವರ್ ಆಗ್ತದೆ ಅಂತ ಅನ್ಸುತ್ತೆ. ನಾವು ಕ್ಲಿಯರ್ ಆಗಿ ತೋರಿಸ್ತೀವಿ ನೋಡಿ. ಸೊ ದಿಸ್ ಇಸ್ ಅ ಟೇಬಲ್ ಫ್ಯಾನ್. ನನಗೆ ಆಶ್ಚರ್ಯ ಆಗುತ್ತಪ್ಪ. ಓಕೆ,